ಎಸ್ ಇಂಜಿನಿಯರಿಂಗ್ ಸೀಟು ಅಕ್ರಮ ಮಾರಾಟ ಆರೋಪದಡಿ ಬೆಂಗಳೂರಿನ ಪ್ರತಿಷ್ಠಿತ ಬಿಎಂಎಸ್ ಟ್ರಸ್ಟ್ ವಿರುದ್ಧ ಬಿತ್ತು ಎಫ್ಐಆರ್. ಟ್ರಸ್ಟಿ ಹಾಗೂ ಅಧ್ಯಕ್ಷೆ ರಾಗಿಣಿ ನಾರಾಯಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನ್ಯಾಯಾಲಯದ ಆದೇಶದಂತೆ ಹನುಮಂತನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರತಕ್ಕಂಥದ್ದು. ಮಲ್ಲಾರಿ ರಮೇಶ್ ನಾಯಕ್ ದಾಖಲಿಸಿದ್ದ ಪಿಸಿಆರ್ ಮೇಲೆ ಆರ್ಡರ್ ಆಗಿದೆ. ಬಿಎಂಎಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಯಮ ಉಲ್ಲಂಘಿಸಿ ಸೀಟು ಹಂಚಿಕೆ ಮಾಡಿರತಕ್ಕಂಥ ಒಂದು ಆರೋಪ. 2021-22 ಸಾಲಿನಲ್ಲಿ ನಡೆದಿದ್ದ ಸೀಟು ಹಂಚಿಕೆಯ ಅಕ್ರಮ ಇದು. 2021-22 ಸಾಲಿನಲ್ಲಿ ನಡೆದಿದ್ದ ಸೀಟು ಹಂಚಿಕೆ ಅಕ್ರಮ ಇದು. ಯಾವುದೇ ಪ್ರಕಟಣೆ ನೀಡದೆ ತಮಗೆ ಬೇಕಾದವರಿಗೆ ಸೀಟನ್ನ ಹಂಚಿಕೆ ಮಾಡಿದ್ದಾರೆ. ಇವರು ಅಕ್ರಮವಾಗಿ ಸೀಟು ಕೊಟ್ಟು ಕೋಟಿ ಕೋಟಿ ಜೇಬಿಗೆ ಇಳಿಸಿಕೊಂಡ ಈ ಬಿಎಂಎಸ್ ಮ್ಯಾನೇಜ್ಮೆಂಟ್ ವಿರುದ್ಧ ಮಲ್ಲಾರಿ ರಮೇಶ್ ನಾಯಕ್ ಆರೋಪ ಮಾಡಿದ್ದಾರೆ. ಈಗ 2009ರಲ್ಲಿ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಅಕ್ರಮ ಸೀಟು ಹಂಚಿಕೆ ಆರೋಪ. ಕೋಟಿ ಕೋಟಿಗೆ ಸೀಟು ಮಾರಿ ಹಾಗಾದ್ರೆ ತಗ್ಲಾಕೊಂಡ್ರ ಬಿಎಂಎಸ್ ಅಧ್ಯಕ್ಷರು ಅಂಡ್ ಆ ಟ್ರಸ್ಟಿಗಳು. ಕೋಟಿ ಕೋಟಿ ಲೂಟಿ ಮಾಡಿದಂತ ಆರೋಪ. ಈಗ ಮಲ್ಲಾರಿ ರಮೇಶ್ ನಾಯಕ್ ದಾಖಲಿಸಿದ್ದ ಪಿಸಿಆರ್ ಮೇಲೆ ಆರ್ಡರ್ ಆಗಿದೆ. ಇದುವರೆಗೂ ಏನೇ ಕರ್ಮಕಾಂಡ ಆದ್ರೂ ದೂರು ಕೊಡೋದಕ್ಕೆ ಯಾರು ಬಂದಿರಲಿಲ್ಲ. ಆದ್ರೆ ಈಗ ಮಲ್ಲಾರಿ ರಮೇಶ್ ನಾಯಕ್ ಅವರು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಮೇಲೆ ಈಗ ಎಫ್ಐಆರ್ ಆಗಿದೆ. ಇಂಜಿನಿಯರಿಂಗ್ ಸೀಟ್